ಸಕತ್ತ ದೋಸೆ ಹೋಯಿ ಯಾಕ ಇಂತ ಸಾಕು ಇಂದ ಎಲ್ಲ ಮಿಸ್ ಆಗೋಯ್ತು. ಕ್ಯಾಮ್ರಾ ಹಿಡ್ಕೊಂಡೆ ಅಲ್ಲೇ. Esa loro ya pemen come back Israel later niña sakata dosa hoy yaka inta saco Esa loro in the Korea family, Yomi Karanalomi, Jung 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 Darling, darling, come, darling, Israel. Itu niña sakata dosa hoy yaka saco esa es loro Krishna Hare Mode Shri Krishna Govinda Hare Murari. Amma nanda Krishna dida Hi Darling, darling, come, darling, Israel rider niña sakata dosa hoy yaka inta sanga Aisa Norway in the ya femin Yone ya Jung 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 Done. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಪ್ತ ಹೆಜ್ಜೆ ಚಾನಲ್. ನಾನು ಸಹನಾ ಶಶಿಕುಮಾರ್. ಇವತ್ತು ಶಿವಮೊಗ್ಗಕ್ಕೆ ಹೋಗ್ತಾ ಇದೀವಿ. ಶಿವಮೊಗ್ಗದಲ್ಲಿ ಜಾತ್ರೆ ಇರೋದ್ರಿಂದ ಆರ್ವಿಕಾ ಮಾನ್ಯ ನಾನು ಇದೀವಿ. ಸಿಂಚು ಸ್ಪಂದು ಅಮ್ಮ ಅಲ್ಲಿ ಬರ್ತಾರೆ, ಅಲ್ಲಿಂದ ಒಟ್ಟಿಗೆ ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಾವು ಹೊಳಲ್ಕೆರೆಯನ್ನ ಬಿಡ್ತಾ 1:30 ಆಗಿತ್ತು. ಅಲ್ಲಿ ರೀಚ್ ಆಗಿದ್ದು 3:30 3:15 ಆಗಿತ್ತು ಅಂತ ಅನ್ಸುತ್ತೆ. ಅಲ್ಲಿಂದ ನಾವೆಲ್ಲರೂ ಒಟ್ಟಿಗೆ ಹೋದ್ವಿ. ನೋಡಿದ್ದಲ್ಲ ನಿನ್ನೆ ಇಲ್ಲಿ ಬಂದಿದೀವಿ ನೋಡು ನಾವು. ಎಷ್ಟು ಸಕ್ಕತ್ತಾಗಿ ಮಾಡಿದಾರಲ್ಲ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಾವು ಅಲ್ಲಿ ಹೋಗಿ ಬರ್ತಾ ಫೋಟೋ ಎಲ್ಲ ತಗೊಂಡು ಬರೋಣ ಅಂತ ಅನ್ಕೊಂಡ್ವಿ, ಬಟ್ ಆಗ್ಲಿಲ್ಲ, ಟೈಮ್ ಆಗಿ ಹೋಗಿತ್ತು. ಅದರಲ್ಲೂ ಆರ್ವಿಕಾ ಮಾನ್ಯ ಕೂಡ ಊಟ ಮಾಡದೇ ಇದ್ದಿದ್ರಿಂದ ಮನೆಗೆ ಬಂದು ಊಟ ಮಾಡಿಸೋಣ ಅಂತ ಹೇಳಿಬಿಟ್ಟು ಅಲ್ಲಿ ಸ್ನ್ಯಾಕ್ಸ್ ಏನೇನೋ ತಿಂದರು. ಬಟ್ ಊಟ ಮಾಡಿದಷ್ಟು ಅವರಿಗೂ ಸಮಾಧಾನ ಆಗೋದಿಲ್ಲ. ದೇವರ ದರ್ಶನಕ್ಕೆ ಕ್ಯೂ ತುಂಬ ಅಂದರೆ ತುಂಬ ಲೆಂತಿ ಆಗಿತ್ತು ಅಂತ ಹೇಳ್ತಾ ಇದ್ರು. ಅಂದರೆ ನಾವು ಆಟೋದಲ್ಲಿ ಬಂದ್ವಲ್ಲ, ಅವರೇ ಹೇಳ್ತಾ ಇದ್ರು ನಿನ್ನೆ ಬಸ್ ಸ್ಟ್ಯಾಂಡಿಂದ ಕ್ಯೂ ಇತ್ತಂತೆ. ಬಟ್ ನಾವೆಲ್ಲಾದರೂ ನಿನ್ನೆ ಬಂದಿದ್ರೆ ಆರ್ವಿಕಾ ಮಾನ್ಯನ ಕರ್ಕೊಂಡು ಆ ರಶ್ನಲ್ಲಿ ಹೋಗೋದು ತುಂಬ ಕಷ್ಟ ಆಗ್ತಿತ್ತು. ಬಟ್ ಇವತ್ತೊಂಥರ ಲಕ್ಕಿ ಡೇ ಅಂತಲೇ ಹೇಳ್ಬಹುದು. ಆರ್ವಿಕಾ ಮಾನ್ಯನ ಕರ್ಕೊಂಡು ಬಂದಿದ್ದಕ್ಕೂ ನಮಗೆ ಕ್ಯೂ ಅಷ್ಟೊಂದೇನು ಲೆಂತಿ ಆಗಿರಲಿಲ್ಲ, ಹೋಗ್ಬೋದು ಹಾಗಿತ್ತು. ಅದರಲ್ಲೂ ಚಿಕ್ಕ ಮಕ್ಕಳನ್ನ ಕರ್ಕೊಂಬರೋದು ತುಂಬ ಆ ರಶ್ನಲ್ಲಿ ತುಂಬ ಕಷ್ಟ ಅನಿಸುತ್ತೆ.
ಇಲ್ಲೊಬ್ರನ್ನ ಕರ್ಕೊಂಡಿದ್ದಾರೆ, ಇಲ್ಲೊಬ್ರು ಕರ್ಕೊಂಡಿದ್ದಾರೆ ನಮ್ಮ ಅಮ್ಮ. ನಾವು ಆರ್ವಿಕಾ ಮಾನ್ಯನ ಕೂರ್ಸೋಣ ಅಂತ ಹೇಳಿ ಅನ್ಕೊಂಡ್ವಿ, ಬಟ್ ಅದಕ್ಕೆ ಬೇರೆ ಕಡೆಯಿಂದ ಲೈನ್ ಇತ್ತು. ನಮಗೆ ಫಸ್ಟಿಗೆ ಗೊತ್ತಾಗ್ಲಿಲ್ಲ. ನಾವು ಮಾಮೂಲಿ ಎಲ್ಲ ಬರ್ತಾ ಇದ್ರಲ್ವಾ ಅದೇ ಲೈನಲ್ಲೇ ಬಂದ್ವಿ, ಬಟ್ ಅಲ್ಲಿ ದೇವ್ರ ಹತ್ರನೇ ಬಿಡೋದಕ್ಕೆ ಒಂದು ಲೈನ್ ಇತ್ತು. ಬಟ್ ಅದಕ್ಕೆ 200 rupees ಏನೋ ಪೇ ಮಾಡ್ಬೇಕಾಗತ್ತೆ ಅನ್ಸುತ್ತೆ, ಸ್ಪೆಷಲ್ ಎಂಟ್ರಿ ಅಂತ ಹೇಳಿತ್ತು. ನಾವು ಒಳಗೆ ಬಂದು ದೇವ್ರ ದರ್ಶನ ಮಾಡಬೇಕಾದ್ರೆ ಅಲ್ಲಿ ವಿಚಾರಿಸಿದಾಗ ಗೊತ್ತಾಯ್ತು 200 ಪೇ ಮಾಡಿದ್ರೆ ನೀವು ಇಲ್ಲಿ ಬರ್ಬೋದು ಅಂತ ಹೇಳ್ಬಿಟ್ಟು. ಟೈಮ್ ಆಗಿದ್ರಿಂದ ನಾವು ಮತ್ತೆ ಅಲ್ಲಿಂದ ಮತ್ತೆ ಕ್ಯೂನಲ್ಲಿ ನಿಂತ್ಕೊಂಡು ಬರೋದು ಟೈಮ್ ಆಗುತ್ತೆ, ಹಾಗೆ ಆರ್ವಿಕಾ ಮಾನ್ಯನ್ ಕರ್ಕೊಂಡ್ಬರೋದು ಕೂಡ ಕತ್ಲೆ ಆಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ದರ್ಶನ ಮಾಡ್ಕೊಂಡು ಬಂದ್ವಿ. ಅಂತೂ ನನ್ಗೆ ತುಂಬಾ ಇಷ್ಟ ಇತ್ತು ಅಲ್ಲಿ ಕೂರಿಸಿ ಬರೋದಕ್ಕೆ. ಆಗ್ಲಿಲ್ಲ, ಜನಗಳು ಕೂಡ ತುಂಬಾ ಜನ ಬಂದಿದ್ರಿಂದ ಆಗ್ಲಿಲ್ಲ. ಬಟ್ ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ತುಂಬಾ ಚೆನ್ನಾಗಾಯ್ತು. ದರ್ಶನ ಮಾಡ್ಕೊಂಡು ನಾವು ಬಂದ್ವಿ, ಸ್ವಲ್ಪ ಜಾತ್ರೆಯಲ್ಲಿ ಸುತ್ತಾಡ್ಕೊಂಡು. ಬಟ್ ನಿಮ್ಗೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿಯೂ, ಹಾಗೆ ಟೈಮ್ ಇದ್ರೆ ಖಂಡಿತವಾಗಿಯೂ ಒಂದು ವಿಸಿಟ್ ಮಾಡಿ ಹೋಗಿ. ಅರೇಂಜ್ಮೆಂಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ದೇವಸ್ಥಾನದ ಒಳಗಾಗಿರ್ಬೋದು, ಹೊರಗಾಗಿರ್ಬೋದು. ಎಸ್ಪೆಷಲಿ ನೀವು ನೈಟ್ ಟೈಮ್ನಲ್ಲಿ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ. ಬಟ್ ನಮಗೆ ನೈಟಲ್ಲಿ ಬರ್ಬೋದು, ಬಟ್ ರಿಟರ್ನ್ ಹೋಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ಬರಲಿಲ್ಲ. ಅಂದರೆ ಅಮ್ಮನ ಮನೆ ಇಂಟೀರಿಯರ್ ಪ್ಲೇಸಲ್ಲಿ ಇರೋದ್ರಿಂದ ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ. ಜಸ್ಟ್ ಇವಾಗಷ್ಟೇ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಜಾತ್ರೆ ಏನೋ ಮುಗಿಸ್ಕೊಂಡ್ ಬಂದ್ವಿ. ಆರ್ವಿಕಂಗ್ ನಾನು ಮನೇಲೆ ಹೇಳ್ಕೊಂಡ್ ಬಂದಿದ್ದೆ, ಅದು ಆಟ ಜಾಯಿಂಟ್ ವೀಲ್ ಆಡೋಣ ಅಂದ್ರೆ ಕರ್ಕೊಂಡ್ ಬಂದಿದ್ದೆ. ಆದ್ರೆ ಈ ಸ್ಪಂದು ಇಂದ ಎಲ್ಲ ಮಿಸ್ ಆಗೋಯ್ತು. ಕ್ಯಾಮ್ರಾ ಹಿಡ್ಕೊಂಡೆ ಅಲ್ಲೇ ಕಂಟಿನ್ಯೂ ಮಾಡಕ್ ಕಾರಣ ಇವಳು ಮತ್ತೆ ಅಮ್ಮ ಇಬ್ರು ಸೇರ್ಕೊಂಡು ಬಸ್ಸಿಗೆ ಟೈಮ್ ಆಯ್ತು ಅಂತ ನಮ್ಮದು. ಆರ್ವಿಕಂಗ್ ತುಂಬಾ ಇಷ್ಟ ಆಯ್ತು ಆ ಜಾಯಿಂಟ್ ವೀಲ್ ಅಲ್ಲಿ, ಆಮೇಲೆ ಕೊಲಂಬಸ್ ಅದ್ರಲ್ಲಿ ಆಡ್ಬೇಕು ಅಂತ. ಬಟ್ ಆಗ್ಲಿಲ್ಲ, ನಾಳೆ ಬೇರೆ ಅವಳಿಗೆ ಸ್ಕೂಲ್ ಇದೆ, ಹಾಗಾಗಿ ಇವತ್ತು ಆಡೋದಕ್ಕೆ ಆಗ್ಲಿಲ್ಲ. ಒಟ್ಟು ದೇವ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಇವತ್ತಿನ ನನ್ನ ದಿನ ಹೀಗಿತ್ತು. ಹಾಗಾದ್ರೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಸಪ್ತಾಹ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮಿಸ್ ಮಾಡದೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.